ಓಕೆ ಸರ್, ಪ್ರಯೋಗಗಳನ್ನು ಮಾಡುವಂಥದ್ರಲ್ಲಿ ಬಿಜೆಪಿಯದ್ದು ಎತ್ತಿದ ಕೈ. ಇನ್ಫ್ಯಾಕ್ಟ್ ಯಾವ ಪಕ್ಷವೂ ಕೂಡ ಅಷ್ಟು ಧೈರ್ಯ ಮಾಡೋದಿಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಗೆ ಪ್ರಯೋಗಗಳು ಏನು ನಡೆಯುತ್ತೆ ಅನ್ನುವಂಥ ಇನ್ಸೈಡ್ ಇನ್ಫಾರ್ಮೇಶನ್ ತಮಗಂತೂ ಇಲ್ಲ, ನನಗೆ ಗೊತ್ತಿಲ್ಲ. ಈಗ ಜಸ್ಟ್ ನಾವು ಮರು ಸೇರ್ಪಡೆ 2ನೇ ದಿವಸ ನಾನು. ಓಕೆ, ಇಂಡಿಯಾನಲ್ಲಿ ಇನ್ನೂ ಯಾರು ಕೂಡ ಮಾತಾಡಿಲ್ಲ, ಚರ್ಚೆ ಮಾಡಿಲ್ಲ. ಈಗ ಅಲ್ಲೇನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ. ಓಕೆ, ಫೈನಲ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಒಂದು ಸಿಕ್ಕಾಪಟ್ಟೆ ಹುಮ್ಮಸ್ಸಿದೆ ಈಗ. ಕಾಂಗ್ರೆಸ್ಸಿಂದ ಹೊರಗೆ ಬಂದಿದ್ದೇನೆ ಮತ್ತು ಅವ್ರಿಗೇನು ಬ್ಲೇಮ್ ಮಾಡಿ ನಾವು ಹೊರಗೆ ಬಂದಿಲ್ಲ. ಅವರು ಗೌರವ ಕೊಟ್ಟಿದ್ದಾರೆ, ಒಳ್ಳೆ ರೀತಿ ನಡೆಸ್ಕೊಂಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಭಾರತೀಯ ಜನತಾ ಪಾರ್ಟಿ ನನ್ನ ಮನೆಗೆ ನಾವು ವಾಪಸ್ ಬಂದಿದ್ದೇನೆ. ಒಂದು ಸಂತೋಷ ಇದೆ, ಒಂದು ಗುಡ್ ಫೀಲಿಂಗ್ ಇದೆ. ಮತ್ತು ಇಲ್ಲಿ ಕಾರ್ಯಕರ್ತರು ಮತ್ತೊಂದು ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆ ಕಾಲ್ ಬರ್ತಾ ಇದ್ದಾವೆ. ನೀವು ಬಂದಿದ್ರೆ ಬಹಳ ಸಂತೋಷ ಆಗಿದೆ ನಮಗೆ, ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ಒಂದು ಚೇತನ, ಒಂದು ಹೊಸ ವಾತಾವರಣ ನಿರ್ಮಾಣ ಮಾಡಿದೆ. ಅದನ್ನು ಒಗ್ಗೂಡಿಸಿ ಕ್ರೋಢೀಕರಣ ಮಾಡಿ ಮೋದಿಯವ್ರ ನಾಯಕತ್ವ ಇದನ್ನೆಲ್ಲ ಹೇಳಿ ಅತಿ ಹೆಚ್ಚು ಸೀಟುಗಳನ್ನು, ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಪರವಾಗಿ ತೆಗೆದುಕೊಳ್ಳುವಂಥದ್ದೇ ನಮ್ಮ ಕರ್ತವ್ಯ.